ಅವರಿಗೆ ಭಿಕ್ಷೆ ಬೇಡದ್ ಬಿಟ್ರೆ ಬೇರೆ ಏನು ಈಗ ಕಾಣಿಸ್ತಿಲ್ಲ. ಯಾಕಂದ್ರೆ ಹಂಗೋಗಿದ್ದಾರೆ. ಭಾರತಕ್ಕೆ ತಂಟೆಗೆ ಬರ್ತೀರೇನ್ರಿ? ನಿಮ್ಮ ಯೋಗ್ಯತೆಗೆ ತಿನ್ನಕ್ಕೆ ಅನ್ನ ಇಲ್ಲ, ನಮ್ಮನ್ನ ಕಿತ್ಕೊಳಕ್ ಬರ್ತೀರಾ? ಶಹಬಾಜ್ ಶರೀಫ್ ಇವತ್ತು ಮತ್ತೊಮ್ಮೆ ಭಿಕ್ಷೆ ಬೇಡಿದ್ದಾರೆ, ಭಿಕ್ಷುಕ ಸ್ಥಾನ ಪಡೆದುಕೊಂಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಭಿಕ್ಷೆ ಬೇಡಿದ್ದಾರೆ. ನಾವೇನು ಸುಳ್ಳು ಹೇಳ್ತಿಲ್ಲ. ಮಾನವೀಯತೆ ಆಧಾರದಲ್ಲಿ ನಮಗೆ ಸಹಾಯ ಮಾಡಿ ಅಂತ. ಯಾಕೆ ನಮ್ಮಲ್ಲಿ ಮಾನವೀಯತೆ ಅನ್ನೋದು ನಿಮಗೆ ಕಾಣಿಸ್ತಿಲ್ವಾ? ನಮ್ಮಲ್ಲಿದ್ದಂಥ ಎಷ್ಟೋ ಜನರನ್ನ ಬಲಿ ಪಡ್ಕೊಂಡ್ರಲ್ಲ, ಆಗ ನಿಮಗೆ ಈ ಹ್ಯುಮ್ಯಾನಿಟಿ ಅನ್ನೋದು ನೆನಪಾಗ್ಲಿಲ್ವಾ? ಈಗ ಬಂದ್ಬಿಟ್ಟು ಅಯ್ಯೋ ನಮಗೆ ಮಾನವೀಯತೆ ದೃಷ್ಟಿಯಿಂದ ನಮ್ಮವ್ರು ಸ್ವಲ್ಪ ಏನಾದರೂ ಕೊಡಿ ಅಂತೇಳಿ ಕೇಳಕ್ ಬಂದಿದ್ದೀರ. ನಾಚಿಕೆ ಆಗಲ್ವಾ ನಿಮಗೆ? ಪಾಕಿಸ್ತಾನದವ್ರಿಗೆ ಪ್ರಕೃತಿ ಮುನಿದಿದೆ, ಪ್ರವಾಹ ಹೆಚ್ಚಾಗಿದೆ, ಸಹಾಯ ಮಾಡಿ. ಪ್ರಕೃತಿ ಮುನಿದಿಲ್ಲ. ಭಾರತ ಕೊಟ್ಟರೋ ಟಕ್ಕರ್ಗೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಪಾಕಿಸ್ತಾನದ ಭಿಕ್ಷುಕರ ಲೆಕ್ಕ ಕಂಡು ಇವತ್ತು ಜಗತ್ತು ಬೆಚ್ಚಿ ಬಿದ್ದಿದೆ. ಅಯ್ಯೋಯ್ಯೋ, 23 ಕೋಟಿ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ, ಅದರಲ್ಲಿ ಕನಿಷ್ಠ ಅಂದ್ರೂ 4 ಕೋಟಿ ಜನ ಭಿಕ್ಷೆ ಬೇಡ್ತಿದ್ದಾರೆ. ನೋಡಿ, ಬೇರೆಯವ್ರ ಅನ್ನ ಕಿತ್ಕೊಂಡ್ರೆ ಹಿಂಗೆ ಆಗೋದು. ಭಾರತಕ್ಕೆ ಬಂದು ಇಲ್ಲಿ ಇರೋರನ್ನ ನೀವು ಎಷ್ಟೋ ಮನೆಯ ಮಾಂಗಲ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದ್ರಲ್ಲ, ಅನ್ಭೋಗಿಸಿ. ಪಾಕಿಸ್ತಾನದಲ್ಲಿ 6 ಜನರ ಪೈಕಿ ಓರ್ವ ವ್ಯಕ್ತಿ ಭಿಕ್ಷುಕ ಅಂತೆ. ಪಾಕಿಸ್ತಾನಿಗಳು ತಮ್ಮ ದೇಶದಲ್ಲಿ ಮಾತ್ರ ಭಿಕ್ಷೆ ಬೇಡೋದಿಲ್ವಂತೆ, ವಿದೇಶಕ್ಕೆ ಹೋಗಿ ಅಲ್ಲೂ ಭಿಕ್ಷೆ ಬೇಡ್ತಾರೆ. ಹುಷಾರಾಗಿರಪ್ಪ, ಅವರು ವಿದೇಶಕ್ಕೆ ಹೋಗಿರೋದು ಭಿಕ್ಷೆ ಬೇಡಕ್ಕೋ ಬಾಂಬ್ ಹಾಕಕ್ಕೋ ಗೊತ್ತಿಲ್ಲ. ಅವ್ರದ್ದು ಅದೇ ಬುದ್ಧಿ ಅಲ್ವಾ? ತಿನ್ನೋದೊಂದು, ಹೇಳೋದೊಂದು, ಮಾಡೋದಿನ್ನೊಂದು. ವಿದೇಶಗಳಲ್ಲಿ ಸಿಕ್ಕಿ ಬೀಳುವ 90ರಷ್ಟು ಭಿಕ್ಷುಕರು ಪಾಕಿಸ್ತಾನದವರು ಆಗೋಗಿರುವಂತೆ. ಧಾರ್ಮಿಕ ಯಾತ್ರಾ ನೆಪದಲ್ಲಿ ಸೌದಿಗೆ ಹೋಗೋದು, ಅಲ್ಲೇ ಉಳ್ಕೊಂಡ್ಬಿಡೋದು, ಅಲ್ಲೇ ಭಿಕ್ಷೆ ಬೇಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು. ಇದು ಇವರ ಪರಿಸ್ಥಿತಿ. ಈಗಾಗಲೇ ಶಹಬಾಜ್ ಮುಖಕ್ಕೆ ಸೌದಿ ದೊರೆ ತುಬುಕ್ ಅಂತ ಉಗ್ದಿದ್ದಾರೆ. 5 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ 44,000 ಭಿಕ್ಷುಕರನ್ನ ಕಳಿಸಿದೀವಿ ನಾವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಈಗಲೂ ಹೋಗ್ತೀರಾ ಭಾರತ ತಂಟೆಗೆ ಅಂತೇಳಿ. ಇನ್ನಾದ್ರೂ ಬುದ್ಧಿ ಕಲೀರಿ ಅಂತೇಳಿ. ಇನ್ನೂ ಬುದ್ಧಿ ಅವರಿಗೆ ಭಿಕ್ಷೆ ಬೇಡದ್ ಬಿಟ್ರೆ ಬೇರೆ ಏನು ಈಗ ಕಾಣಿಸ್ತಿಲ್ಲ. ಯಾಕಂದ್ರೆ ಹಂಗೋಗಿದ್ದಾರೆ. ಭಾರತಕ್ಕೆ ತಂಟೆಗೆ ಬರ್ತೀರೇನ್ರಿ? ನಿಮ್ಮ ಯೋಗ್ಯತೆಗೆ ತಿನ್ನಕ್ಕೆ ಅನ್ನ ಇಲ್ಲ, ನಮ್ಮನ್ನ ಕಿತ್ಕೊಳಕ್ ಬರ್ತೀರಾ? ಶಹಬಾಜ್ ಶರೀಫ್ ಇವತ್ತು ಮತ್ತೊಮ್ಮೆ ಭಿಕ್ಷೆ ಬೇಡಿದ್ದಾರೆ, ಭಿಕ್ಷುಕ ಸ್ಥಾನ ಪಡೆದುಕೊಂಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಭಿಕ್ಷೆ ಬೇಡಿದ್ದಾರೆ. ನಾವೇನು ಸುಳ್ಳು ಹೇಳ್ತಿಲ್ಲ. ಮಾನವೀಯತೆ ಆಧಾರದಲ್ಲಿ ನಮಗೆ ಸಹಾಯ ಮಾಡಿ ಅಂತ. ಯಾಕೆ ನಮ್ಮಲ್ಲಿ ಮಾನವೀಯತೆ ಅನ್ನೋದು ನಿಮಗೆ ಕಾಣಿಸ್ತಿಲ್ವಾ? ನಮ್ಮಲ್ಲಿದ್ದಂಥ ಎಷ್ಟೋ ಜನರನ್ನ ಬಲಿ ಪಡ್ಕೊಂಡ್ರಲ್ಲ, ಆಗ ನಿಮಗೆ ಈ ಹ್ಯುಮ್ಯಾನಿಟಿ ಅನ್ನೋದು ನೆನಪಾಗ್ಲಿಲ್ವಾ? ಈಗ ಬಂದ್ಬಿಟ್ಟು ಅಯ್ಯೋ ನಮಗೆ ಮಾನವೀಯತೆ ದೃಷ್ಟಿಯಿಂದ ನಮ್ಮವ್ರು ಸ್ವಲ್ಪ ಏನಾದರೂ ಕೊಡಿ ಅಂತೇಳಿ ಕೇಳಕ್ ಬಂದಿದ್ದೀರ. ನಾಚಿಕೆ ಆಗಲ್ವಾ ನಿಮಗೆ? ಪಾಕಿಸ್ತಾನದವ್ರಿಗೆ ಪ್ರಕೃತಿ ಮುನಿದಿದೆ, ಪ್ರವಾಹ ಹೆಚ್ಚಾಗಿದೆ, ಸಹಾಯ ಮಾಡಿ. ಪ್ರಕೃತಿ ಮುನಿದಿಲ್ಲ. ಭಾರತ ಕೊಟ್ಟರೋ ಟಕ್ಕರ್ಗೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಪಾಕಿಸ್ತಾನದ ಭಿಕ್ಷುಕರ ಲೆಕ್ಕ ಕಂಡು ಇವತ್ತು ಜಗತ್ತು ಬೆಚ್ಚಿ ಬಿದ್ದಿದೆ. ಅಯ್ಯೋಯ್ಯೋ, 23 ಕೋಟಿ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ, ಅದರಲ್ಲಿ ಕನಿಷ್ಠ ಅಂದ್ರೂ 4 ಕೋಟಿ ಜನ ಭಿಕ್ಷೆ ಬೇಡ್ತಿದ್ದಾರೆ. ನೋಡಿ, ಬೇರೆಯವ್ರ ಅನ್ನ ಕಿತ್ಕೊಂಡ್ರೆ ಹಿಂಗೆ ಆಗೋದು. ಭಾರತಕ್ಕೆ ಬಂದು ಇಲ್ಲಿ ಇರೋರನ್ನ ನೀವು ಎಷ್ಟೋ ಮನೆಯ ಮಾಂಗಲ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದ್ರಲ್ಲ, ಅನ್ಭೋಗಿಸಿ. ಪಾಕಿಸ್ತಾನದಲ್ಲಿ 6 ಜನರ ಪೈಕಿ ಓರ್ವ ವ್ಯಕ್ತಿ ಭಿಕ್ಷುಕ ಅಂತೆ. ಪಾಕಿಸ್ತಾನಿಗಳು ತಮ್ಮ ದೇಶದಲ್ಲಿ ಮಾತ್ರ ಭಿಕ್ಷೆ ಬೇಡೋದಿಲ್ವಂತೆ, ವಿದೇಶಕ್ಕೆ ಹೋಗಿ ಅಲ್ಲೂ ಭಿಕ್ಷೆ ಬೇಡ್ತಾರೆ. ಹುಷಾರಾಗಿರಪ್ಪ, ಅವರು ವಿದೇಶಕ್ಕೆ ಹೋಗಿರೋದು ಭಿಕ್ಷೆ ಬೇಡಕ್ಕೋ ಬಾಂಬ್ ಹಾಕಕ್ಕೋ ಗೊತ್ತಿಲ್ಲ. ಅವ್ರದ್ದು ಅದೇ ಬುದ್ಧಿ ಅಲ್ವಾ? ತಿನ್ನೋದೊಂದು, ಹೇಳೋದೊಂದು, ಮಾಡೋದಿನ್ನೊಂದು. ವಿದೇಶಗಳಲ್ಲಿ ಸಿಕ್ಕಿ ಬೀಳುವ 90ರಷ್ಟು ಭಿಕ್ಷುಕರು ಪಾಕಿಸ್ತಾನದವರು ಆಗೋಗಿರುವಂತೆ. ಧಾರ್ಮಿಕ ಯಾತ್ರಾ ನೆಪದಲ್ಲಿ ಸೌದಿಗೆ ಹೋಗೋದು, ಅಲ್ಲೇ ಉಳ್ಕೊಂಡ್ಬಿಡೋದು, ಅಲ್ಲೇ ಭಿಕ್ಷೆ ಬೇಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು. ಇದು ಇವರ ಪರಿಸ್ಥಿತಿ. ಈಗಾಗಲೇ ಶಹಬಾಜ್ ಮುಖಕ್ಕೆ ಸೌದಿ ದೊರೆ ತುಬುಕ್ ಅಂತ ಉಗ್ದಿದ್ದಾರೆ. 5 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ 44,000 ಭಿಕ್ಷುಕರನ್ನ ಕಳಿಸಿದೀವಿ ನಾವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಈಗಲೂ ಹೋಗ್ತೀರಾ ಭಾರತ ತಂಟೆಗೆ ಅಂತೇಳಿ. ಇನ್ನಾದ್ರೂ ಬುದ್ಧಿ ಕಲೀರಿ ಅಂತೇಳಿ. ಇನ್ನೂ ಬುದ್ಧಿ ಅವರಿಗೆ ಭಿಕ್ಷೆ ಬೇಡದ್ ಬಿಟ್ರೆ ಬೇರೆ ಏನು ಈಗ ಕಾಣಿಸ್ತಿಲ್ಲ. ಯಾಕಂದ್ರೆ ಹಂಗೋಗಿದ್ದಾರೆ. ಭಾರತಕ್ಕೆ ತಂಟೆಗೆ ಬರ್ತೀರೇನ್ರಿ? ನಿಮ್ಮ ಯೋಗ್ಯತೆಗೆ ತಿನ್ನಕ್ಕೆ ಅನ್ನ ಇಲ್ಲ, ನಮ್ಮನ್ನ ಕಿತ್ಕೊಳಕ್ ಬರ್ತೀರಾ? ಶಹಬಾಜ್ ಶರೀಫ್ ಇವತ್ತು ಮತ್ತೊಮ್ಮೆ ಭಿಕ್ಷೆ ಬೇಡಿದ್ದಾರೆ, ಭಿಕ್ಷುಕ ಸ್ಥಾನ ಪಡೆದುಕೊಂಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಭಿಕ್ಷೆ ಬೇಡಿದ್ದಾರೆ. ನಾವೇನು ಸುಳ್ಳು ಹೇಳ್ತಿಲ್ಲ. ಮಾನವೀಯತೆ ಆಧಾರದಲ್ಲಿ ನಮಗೆ ಸಹಾಯ ಮಾಡಿ ಅಂತ. ಯಾಕೆ ನಮ್ಮಲ್ಲಿ ಮಾನವೀಯತೆ ಅನ್ನೋದು ನಿಮಗೆ ಕಾಣಿಸ್ತಿಲ್ವಾ?
ನಮ್ಮಲ್ಲಿದ್ದಂಥ ಎಷ್ಟೋ ಜನರನ್ನ ಬಲಿ ಪಡ್ಕೊಂಡ್ರಲ್ಲ, ಆಗ ನಿಮಗೆ ಈ ಹ್ಯುಮ್ಯಾನಿಟಿ ಅನ್ನೋದು ನೆನಪಾಗ್ಲಿಲ್ವಾ? ಈಗ ಬಂದ್ಬಿಟ್ಟು ಅಯ್ಯೋ ನಮಗೆ ಮಾನವೀಯತೆ ದೃಷ್ಟಿಯಿಂದ ನಮ್ಮವ್ರು ಸ್ವಲ್ಪ ಏನಾದರೂ ಕೊಡಿ ಅಂತೇಳಿ ಕೇಳಕ್ ಬಂದಿದ್ದೀರ. ನಾಚಿಕೆ ಆಗಲ್ವಾ ನಿಮಗೆ ಪಾಕಿಸ್ತಾನದವ್ರಿಗೆ? ಪ್ರಕೃತಿ ಮುನಿದಿದೆ, ಪ್ರವಾಹ ಹೆಚ್ಚಾಗಿದೆ, ಸಹಾಯ ಮಾಡಿ. ಪ್ರಕೃತಿ ಮುನಿದಿಲ್ಲ. ಭಾರತ ಕೊಟ್ಟಿರೋ ಟಕ್ಕರ್ಗೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಪಾಕಿಸ್ತಾನದ ಭಿಕ್ಷುಕರ ಲೆಕ್ಕ ಕಂಡು ಇವತ್ತು ಜಗತ್ತು ಬೆಚ್ಚಿ ಬಿದ್ದಿದೆ. ಅಯ್ಯೋಯ್ಯೋ, 23 ಕೋಟಿ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ, ಅದರಲ್ಲಿ ಕನಿಷ್ಠ ಅಂದ್ರೂ 4 ಕೋಟಿ ಜನ ಭಿಕ್ಷೆ ಬೇಡ್ತಿದ್ದಾರೆ. ನೋಡಿ, ಬೇರೆಯವ್ರ ಅನ್ನ ಕಿತ್ಕೊಂಡ್ರೆ ಹಿಂಗೆ ಆಗೋದು. ಭಾರತಕ್ಕೆ ಬಂದು ಇಲ್ಲಿ ಇರೋರನ್ನ ನೀವು ಎಷ್ಟೋ ಮನೆಯ ಮಾಂಗಲ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದ್ರಲ್ಲ, ಅನ್ಭೋಗಿಸಿ. ಪಾಕಿಸ್ತಾನದಲ್ಲಿ 6 ಜನರ ಪೈಕಿ ಓರ್ವ ವ್ಯಕ್ತಿ ಭಿಕ್ಷುಕ ಅಂತೆ. ಪಾಕಿಸ್ತಾನಿಗಳು ತಮ್ಮ ದೇಶದಲ್ಲಿ ಮಾತ್ರ ಭಿಕ್ಷೆ ಬೇಡೋದಿಲ್ವಂತೆ, ವಿದೇಶಕ್ಕೆ ಹೋಗಿ ಅಲ್ಲೂ ಭಿಕ್ಷೆ ಬೇಡ್ತಾರೆ. ಹುಷಾರಾಗಿರಪ್ಪ, ಅವರು ವಿದೇಶಕ್ಕೆ ಹೋಗಿರೋದು ಭಿಕ್ಷೆ ಬೇಡಕ್ಕೋ ಬಾಂಬ್ ಹಾಕಕ್ಕೋ ಗೊತ್ತಿಲ್ಲ. ಅವ್ರದ್ದು ಅದೇ ಬುದ್ಧಿ ಅಲ್ವಾ? ತಿನ್ನೋದೊಂದು, ಹೇಳೋದೊಂದು, ಮಾಡೋದು ಇನ್ನೊಂದು. ವಿದೇಶಗಳಲ್ಲಿ ಸಿಕ್ಕಿ ಬೀಳುವ 90ರಷ್ಟು ಭಿಕ್ಷುಕರು ಪಾಕಿಸ್ತಾನದವರು ಆಗೋಗಿರುವಂತೆ. ಧಾರ್ಮಿಕ ಯಾತ್ರಾ ನೆಪದಲ್ಲಿ ಸೌದಿಗೆ ಹೋಗೋದು, ಅಲ್ಲೇ ಉಳ್ಕೊಂಡ್ಬಿಡೋದು, ಅಲ್ಲೇ ಭಿಕ್ಷೆ ಬೇಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು. ಇದು ಇವರ ಪರಿಸ್ಥಿತಿ. ಈಗಾಗಲೇ ಶಹಬಾಜ್ ಮುಖಕ್ಕೆ ಸೌದಿ ದೊರೆ ತುಬುಕ್ ಅಂತ ಉಗ್ದಿದ್ದಾರೆ. 5 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ 44,000 ಭಿಕ್ಷುಕರನ್ನ ಕಳಿಸಿದೀವಿ ನಾವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಈಗಲೂ ಹೋಗ್ತೀರಾ ಭಾರತ ತಂಟೆಗೆ ಅಂತೇಳಿ, ಇನ್ನಾದರೂ ಬುದ್ಧಿ ಕಲೀರಿ ಅಂತೇಳಿ. ಇನ್ನೂ ಬುದ್ಧಿ ಅವ್ರಿಗೆ ಭಿಕ್ಷೆ ಬೇಡದ್ ಬಿಟ್ರೆ ಬೇರೆ ಏನು ಈಗ ಕಾಣಿಸ್ತಿಲ್ಲ. ಯಾಕಂದ್ರೆ ಹಂಗೋಗಿದ್ದಾರೆ. ಭಾರತಕ್ಕೆ ತಂಟೆಗೆ ಬರ್ತೀರೇನ್ರಿ? ನಿಮ್ಮ ಯೋಗ್ಯತೆಗೆ ತಿನ್ನಕ್ಕೆ ಅನ್ನ ಇಲ್ಲ, ನಮ್ಮನ್ನ ಕಿತ್ಕೊಳಕ್ ಬರ್ತೀರಾ? ಶಹಬಾಜ್ ಶರೀಫ್ ಇವತ್ತು ಮತ್ತೊಮ್ಮೆ ಭಿಕ್ಷೆ ಬೇಡಿದ್ದಾರೆ, ಭಿಕ್ಷುಕ ಸ್ಥಾನ ಪಡೆದುಕೊಂಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಭಿಕ್ಷೆ ಬೇಡಿದ್ದಾರೆ. ನಾವೇನು ಸುಳ್ಳು ಹೇಳ್ತಿಲ್ಲ. ಮಾನವೀಯತೆ ಆಧಾರದಲ್ಲಿ ನಮಗೆ ಸಹಾಯ ಮಾಡಿ ಅಂತ. ಯಾಕೆ ನಮ್ಮಲ್ಲಿ ಮಾನವೀಯತೆ ಅನ್ನೋದು ನಿಮಗೆ ಕಾಣಿಸ್ತಿಲ್ವಾ? ನಮ್ಮಲ್ಲಿದ್ದಂಥ ಎಷ್ಟೋ ಜನರನ್ನ ಬಲಿ ಪಡ್ಕೊಂಡ್ರಲ್ಲ, ಆಗ ನಿಮಗೆ ಈ ಹ್ಯುಮ್ಯಾನಿಟಿ ಅನ್ನೋದು ನೆನಪಾಗ್ಲಿಲ್ವಾ? ಈಗ ಬಂದ್ಬಿಟ್ಟು ಅಯ್ಯೋ ನಮಗೆ ಮಾನವೀಯತೆ ದೃಷ್ಟಿಯಿಂದ ನಮ್ಮವ್ರು ಸ್ವಲ್ಪ ಏನಾದರೂ ಕೊಡಿ ಅಂತೇಳಿ ಕೇಳಕ್ ಬಂದಿದ್ದೀರ. ನಾಚಿಕೆ ಆಗಲ್ವಾ ನಿಮಗೆ ಪಾಕಿಸ್ತಾನದವ್ರಿಗೆ? ಪ್ರಕೃತಿ ಮುನಿದಿದೆ, ಪ್ರವಾಹ ಹೆಚ್ಚಾಗಿದೆ, ಸಹಾಯ ಮಾಡಿ. ಪ್ರಕೃತಿ ಮುನಿದಿಲ್ಲ. ಭಾರತ ಕೊಟ್ಟಿರೋ ಟಕ್ಕರ್ಗೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಪಾಕಿಸ್ತಾನದ ಭಿಕ್ಷುಕರ ಲೆಕ್ಕ ಕಂಡು ಇವತ್ತು ಜಗತ್ತು ಬೆಚ್ಚಿ ಬಿದ್ದಿದೆ. ಅಯ್ಯೋಯ್ಯೋ, 23 ಕೋಟಿ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ, ಅದರಲ್ಲಿ ಕನಿಷ್ಠ ಅಂದ್ರೂ 4 ಕೋಟಿ ಜನ ಭಿಕ್ಷೆ ಬೇಡ್ತಿದ್ದಾರೆ. ನೋಡಿ, ಬೇರೆಯವ್ರ ಅನ್ನ ಕಿತ್ಕೊಂಡ್ರೆ ಹಿಂಗೆ ಆಗೋದು. ಭಾರತಕ್ಕೆ ಬಂದು ಇಲ್ಲಿ ಇರೋರನ್ನ ನೀವು ಎಷ್ಟೋ ಮನೆಯ ಮಾಂಗಲ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದ್ರಲ್ಲ, ಅನ್ಭೋಗಿಸಿ. ಪಾಕಿಸ್ತಾನದಲ್ಲಿ 6 ಜನರ ಪೈಕಿ ಓರ್ವ ವ್ಯಕ್ತಿ ಭಿಕ್ಷುಕ ಅಂತೆ. ಪಾಕಿಸ್ತಾನಿಗಳು ತಮ್ಮ ದೇಶದಲ್ಲಿ ಮಾತ್ರ ಭಿಕ್ಷೆ ಬೇಡೋದಿಲ್ವಂತೆ, ವಿದೇಶಕ್ಕೆ ಹೋಗಿ ಅಲ್ಲೂ ಭಿಕ್ಷೆ ಬೇಡ್ತಾರೆ. ಹುಷಾರಾಗಿರಪ್ಪ, ಅವರು ವಿದೇಶಕ್ಕೆ ಹೋಗಿರೋದು ಭಿಕ್ಷೆ ಬೇಡಕ್ಕೋ ಬಾಂಬ್ ಹಾಕಕ್ಕೋ ಗೊತ್ತಿಲ್ಲ. ಅವ್ರದ್ದು ಅದೇ ಬುದ್ಧಿ ಅಲ್ವಾ? ತಿನ್ನೋದೊಂದು, ಹೇಳೋದೊಂದು, ಮಾಡೋದು ಇನ್ನೊಂದು. ವಿದೇಶಗಳಲ್ಲಿ ಸಿಕ್ಕಿ ಬೀಳುವ 90ರಷ್ಟು ಭಿಕ್ಷುಕರು ಪಾಕಿಸ್ತಾನದವರು ಆಗೋಗಿರುವಂತೆ. ಧಾರ್ಮಿಕ ಯಾತ್ರಾ ನೆಪದಲ್ಲಿ ಸೌದಿಗೆ ಹೋಗೋದು, ಅಲ್ಲೇ ಉಳ್ಕೊಂಡ್ಬಿಡೋದು, ಅಲ್ಲೇ ಭಿಕ್ಷೆ ಬೇಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು. ಇದು ಇವರ ಪರಿಸ್ಥಿತಿ. ಈಗಾಗಲೇ ಶಹಬಾಜ್ ಮುಖಕ್ಕೆ ಸೌದಿ ದೊರೆ ತುಬುಕ್ ಅಂತ ಉಗ್ದಿದ್ದಾರೆ. 5 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ 44,000 ಭಿಕ್ಷುಕರನ್ನ ಕಳಿಸಿದೀವಿ ನಾವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಈಗಲೂ ಹೋಗ್ತೀರಾ ಭಾರತ ತಂಟೆಗೆ ಅಂತೇಳಿ, ಇನ್ನಾದರೂ ಬುದ್ಧಿ ಕಲೀರಿ ಅಂತೇಳಿ. ಇನ್ನೂ ಬುದ್ಧಿ ಕಲ್ತಿಲ್ಲ.